ಮಿಸ್ಟೇಕ್ಸ್ನ ತುಂಬ ಜನ ಅಡ್ವೈಸ್ ಮಾಡಿದ್ದೀರಾ. ಈ ರೆಸಿಪಿ ಕೂಡ ನಂದಲ್ಲ, ಫಸ್ಟ್ ಟೈಮ್ ಮಾಡಿದಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಬೇರೆ ವಿಡಿಯೋಗಳಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನಾನು ಮಾಡಿರೋ ಮಿಸ್ಟೇಕ್ಸ್ನ ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹಿಂಗೆ ಹಾಕು, ಹಂಗೆ ಮಾಡು ಅಂತೆಲ್ಲ ಅಡ್ವೈಸ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡ್ವೈಸ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ಈ ಸಲ ನಾನು ಪ್ರಿಪೇರ್ ಮಾಡ್ತಿರೋದು ಪನ್ನೀರ್ ಬಟರ್ ಮಸಾಲ. ಸೊ ಆ ರೆಸಿಪಿ ಕೂಡ ನಂದಲ್ಲ, ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿದ್ದು. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದಾಗೆ ತುಂಬ ಚೆನ್ನಾಗಿ ಬಂತು ಅಂತ ಏನು ಮಾಡಿದೆ, ಅದನ್ನು ನಾನು ಬುಕ್ಕಲ್ಲಿ ಬರ್ಕೊಂಡೆ. ಆ್ಯಂಡ್ ಪ್ರತಿ ಸತಿ ಅದೇ ಟ್ರೈ ಮಾಡಿದೆ, ಅದು ನನಗೆ ಚೆನ್ನಾಗಿ ಬಂತು. ಈ ರೆಸಿಪಿ ಬಂದ್ಬಿಟ್ಟು ಒಗ್ಗರಣೆ ಡಬ್ಬಿ ಮುಳ್ಳಿ ವೈಫ್ ಸುಚಿತ್ರ ಮಾಡಿರೋದು. ಸೊ ನಾನು ಈ ರೆಸಿಪಿನ ಯೂಟ್ಯೂಬಿಂದ ನೋಡಿ ಕಲಿತು ಮಾಡಿ ಮತ್ತೆ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತಾಯಿದ್ದೀವಿ. ಸೊ ವೆರಿ ಫನ್ನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ನನಗೆ, ಕೆಲಸ ಬ್ಯುಸಿ, ತುಂಬ ಹೆಲ್ಡಪ್ ಆಗೋಗಿದ್ದೀನಿ ನಾನು. ಫ್ರೀ ಟೈಮ್ ಅಂತಲೇ ನನಗೆ ಇನ್ನೂ ಸಿಕ್ಕಿಲ್ಲ. ಆದರೂ ಫ್ರೀ ಟೈಮ್ ಮಾಡಿಕೊಂಡು ನಾನು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಟೈಮ್ ತುಂಬ ಲೇಟ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಡಿನ್ನರ್ ಟೈಮು ಮೀರಿ ನಿದ್ದೆ ಮಾಡೋ ಟೈಮ್ ಬರುತ್ತೆ. ಸೊ ಆ ಟೈಮಲ್ಲಿ ನಾನು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಎನರ್ಜಿ ಇರಲ್ಲ ನನಗೆ ಈ ವಿಡಿಯೋದಲ್ಲಿ. ಸೊ ಯು ಗೈಸ್ ಶುಡ್ ಗಿವ್ ಮಿ ದ ಜೋಶ್. ಓಕೆ, ಕುಕಿಂಗ್ ವಿಡಿಯೋ ಅಂದಮೇಲೆ ನನ್ನ ಬುಕ್ ಇರಲೇಬೇಕು. ಈ ಬುಕ್ನ ನಾನು ಅಡುಗೆ ಮನೆಯಲ್ಲೇ ಇಟ್ಬಿಟ್ಟಿದ್ದೀನಿ, ಎಲ್ಲೂ ಮಿಸ್ ಆಗಬಾರ್ದು. ಬಂದ ತಕ್ಷಣ ಏನೋ ಮಾಡಬೇಕಾ ಬುಕ್ ತೆಗಿ ಮತ್ತೆ ಹೋಗ್ಬಿಟ್ಟಿರ್ತೀನಿ, ಹೆಂಗೆ ಮಾಡಿದೆ ನಾನು ಅಂತ. ಸೊ ಪ್ರತಿ ಸತಿ ನೆನ್ಪು ಮಾಡ್ಕೊಳ್ಳೋದು ಕಷ್ಟ. ಆಮೇಲೆ ಮತ್ತೆ ಯಾವ ವಿಡಿಯೋ ನೋಡ್ಕೊಂಡು ಮಾಡಿದ್ನೋ, ಅದು ಯಾವ ವಿಡಿಯೋ ನೋಡಿ ಮಾಡಿದಾಗ ಚೆನ್ನಾಗಿ ಬಂದಿತ್ತೋ ಏನೂ ಐಡಿಯಾ ಇರೋಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಇದು ಬುಕ್ ಈಸ್ ಮೈ ಸೇವಿಯರ್. ಸೊ ನೋಡಿ, ಪನ್ನೀರ್ ಬಟರ್ ಮಸಾಲ ರೆಸಿಪಿ ಬರೆದಿದ್ದೀನಿ. ಇದು ದಿ ಮೋಸ್ಟ್ ಈಸಿಯೆಸ್ಟ್ ಫಾರ್ಮ್ ಆಫ್ ಡೂಯಿಂಗ್ ಬಟರ್ ಮಸಾಲ. ಯಾಕಂದರೆ ನಾನು ಸುಮಾರು ಜನ ವಿಡಿಯೋ ನೋಡಿ ಎಲ್ಲ ಥರ ಟ್ರಯಲ್ ಎರರ್ ಮಾಡಿ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡ್ತು ನನಗೆ. ಸೊ ಅದಕ್ಕೋಸ್ಕರ ಯಾವುದು ಈಸಿ ಅಂತ ಕೊನೆಗೆ ಫೈನಲ್ ಮಾಡಿಕೊಂಡು ಇದರಲ್ಲಿ ಬರ್ಕೊಂಡಿದ್ದೀನಿ. ಸೊ ಇದ್ರ ಪ್ರಕಾರನೇ ಮಾಡ್ತೀನಿ. ಆ್ಯಂಡ್ ನಾನು ಜಾಸ್ತಿ ಪನ್ನೀರ್ ತರಲ್ಲ. ಐ ಜಸ್ಟ್ ಬ್ರಿಂಗ್ 200 grams ಆಫ್ ಪನ್ನೀರ್. ಅಂದರೆ 1 pack ಆಫ್ ಪನ್ನೀರ್, ದಟ್ ಈಸ್ ಸಫಿಷಿಯಂಟ್ ಫಾರ್ ಅಸ್. ಆ್ಯಂಡ್ ಸುಮಾರು ಬರುತ್ತೆ ಮಿಲ್ಕಿ ಮಿಸ್ಟು, ಬೇರೆ ಬೇರೆ ಏನೇನೋ ಸೋ ಮಚ್ ಮಾರ್ಕೆಟಲ್ಲಿ. ಬಟ್ ಅಗೇನ್ ನಾನು ಫಸ್ಟ್ ಮಿಲ್ಕಿ ಮಿಸ್ಟ್ ಬಳಸ್ತಿದ್ದೆ, ದೆನ್ ನಂಗೆ ಅದಷ್ಟು ಇಷ್ಟ ಆಗಿಲ್ಲ. ಸೊ ಫ್ರಮ್ ದೆನ್ ಐ ಶಿಫ್ಟೆಡ್ ಟು ನಂದಿನಿ ಪನ್ನೀರ್. ಪ್ರಾಬ್ಲಮ್ ಏನಾಗೋಗಿದೆ ಅಂದರೆ, ನಾನು ಈ ವಿಡಿಯೋ ಶೂಟ್ ಮಾಡಬೇಕಂತ ತಲೆಯಲ್ಲೇ ಇರಲಿಲ್ಲ. ಸೊ ನಾನು ಅಷ್ಟರಲ್ಲಾಗಲೇ ತುಂಬ ಟಯರ್ಡ್ ಆಗೇನೆ ನಾನು ಪನ್ನೀರು, ಆನಿಯನ್ನು ಮತ್ತು ಟೊಮಾಟೋನ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅಲ್ಲಿ ಶೋ ಯು ಗೈಸ್ ನೋಡಿ. ಸೊ ದಿಸ್ ಈಸ್ ಪನ್ನೀರ್ನ ಸ್ವಲ್ಪ ಚೆನ್ನಾಗಿರಲಿ ಅಂತ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಶೇಪಲ್ಲಿ ಪನ್ನೀರ್ ಇದೆ, ಡೈಮಂಡ್ ಅಲ್ಲ ಬಟ್ ಏನೋ ಒಂದು ಶೇಪಲ್ಲಿದೆ. ಆ್ಯಂಡ್ ಇದಕ್ಕೆ ನಾನು 2 ಈರುಳ್ಳಿ ಆ್ಯಂಡ್ 3 ಟೊಮಾಟೊ ತೊಗೊಂಡಿದ್ದೀನಿ. ಯಾಕಂದರೆ ಯಾವುದು ಟೊಮೊಟೊ ನಮಗೆ ಸ್ವೀಟ್ ಬರುತ್ತೆ, ಹುಳಿ ಬರುತ್ತೆ ಅಂತ ನನಗೆ ಇನ್ನೂ ಅಷ್ಟಾಗಿ ಗೊತ್ತಾಗಿಲ್ಲ. ಸೊ ಆ ಕಾರಣಕ್ಕೆ ನಾನು ಈ ಥರ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ. ಎನಿಹೌ ನಾನು ಫ್ರೈ ಮಾಡಿನೇ ಪೇಸ್ಟ್ ಮಾಡ್ಕೊಳ್ಳೋದು. ಸೊ ಯಾವುದು ಹೆಂಗೆ ಬೇಕಿರೋ ಬ್ಯಾಲೆನ್ಸ್ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ಪನ್ನೀರ್ ಬಟರ್ ಮಸಾಲ ಗೈಸ್. ಯು ಕ್ಯಾನ್ ಹ್ಯಾಡ್ ಬಟರ್, ಫ್ರೆಶ್ ಕ್ರೀಮ್. ಸೊ ಹಿಂಗೂ ಒಂದು ಮಾಡಿ ಒಟ್ನಲ್ಲಿ ಆಲ್ಟರ್ ಮಾಡೋಂತಹ ಅಡುಗೆಗಳನ್ನೇ ನಾನು ಮಾಡೋದು. ಸುಮ್ಮನೆ ಹಾಕಿದ ತಕ್ಷಣ ಪಟ್ಟಂತ ಆಗೋದಲ್ಲ. ಇದೇನಾದ್ರೂ ಆಯಿತು ಅಂದರೆ ಕ್ರೀಮ್ ಹಾಕು, ಬಟರ್ ಹಾಕು, ಏನಾದರೂ ಆಲ್ಟರ್ ಮಾಡ್ಬೋದಲ್ಲ, ಅದನ್ನೇ ನಾನು ಮಾಡೋದು. ಸೊ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಇದು ನಮ್ಮನೆ ಒಗ್ಗರಣೆ ಬಾಕ್ಸ್. ಇದಕ್ಕೆ ನಾನು 1-2 ಚಕ್ಕೆ, 1-3-4 ಲವಂಗ, 1-2 ಏಲಕ್ಕಿ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಬಟರ್ ಮೆಲ್ಟ್ ಆದಮೇಲೆ ನಾನು
ಈರುಳ್ಳಿ ಹಾಕ್ತಾ ಹೋಗ್ತೀನಿ. ಮಸಾಲ ಸ್ವಲ್ಪ ಕ್ರೀಮಿ ಬರಬೇಕು ಅಂತ ನಾನು ಕಾಜು ನೆನೆಸಿಟ್ಕೊಂಡಿದ್ದೆ. ಸೊ ಇಷ್ಟು ಕಾಜುನ ಹಾಕ್ತಾಯಿದ್ದೀನಿ ಇದಕ್ಕೆ. ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಒಂಚೂರು ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಕ್ಕೆ ಬಿಡ್ತೀನಿ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸೊ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾನು. ಹೆಂಗೆ ಅಂದರೆ ಲಿಟ್ಟಲಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಷ್ಟು ಪೇಸ್ಟ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಸಾಕು, 2 ಸ್ಪೂನು. ಆ್ಯಂಡ್ ನಾನು ಬಳಸೋದೇ ಆಲಿವ್ ಆಯಿಲು, ಸೊ ಅದು ಬಿಟ್ಟು ಬೇರೆ ಆಯಿಲ್ ಬಳಸಲ್ಲ. ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿನ ಹೀಗೆ ಎರಡು ಕೈ ಮಧ್ಯೆ ಹಾಕ್ಕೊಂಡು ರಬ್ ಮಾಡಿ ಹಾಕಬೇಕು. ಇದು ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಈ ಥರ ಹಾಕಿದ್ರೆ ಟೇಸ್ಟ್ ಅಂತ ನನಗೆ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಸೊ ಅವ್ರು ಹೇಳ್ದಂಗೆ ನಾನು ಫಾಲೋ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತೀನಿ. ನಾನು ಲೋ ಫ್ಲೇಮಲ್ಲಿ ಮಾಡಿದ್ದೀನಿ, ಇಲ್ಲಾಂದರೆ ಸುಮ್ಮನೆ ತಳ ಹಿಡಿದ್ಬಿಡುತ್ತೆ. ಆಮೇಲೆ ಎಲ್ಲ ಒಂಥರ ಸೀದೋಗಿರೋ ಫೀಲ್ ಬರುತ್ತೆ. ಪೇಸ್ಟ್ ನೋಡಿ ಇಷ್ಟು ಗ್ರೈಂಡ್ ಆಗಿದೆ. ಇದನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಆಡಿಸ್ಬೇಕು, ಸಿಡಿದು ಬಿಡುತ್ತೆ ನೋಡಿ. ಖಾರ ಜೊತೆಗೆ ಮಸಾಲ ಬ್ಲೆಂಡ್ ಆಯಿತು. ಈಗೂ ನಾನು ಸ್ವಲ್ಪ ಉರಿ ಕಮ್ಮಿನೇ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಹಾಕಿದಾಗ ನಾನು ಪಿಂಕ್ ಸಾಲ್ಟ್ ಹಾಕಿದ್ದೆ. ಈಗ ಒಂದು ಸ್ವಲ್ಪ ಉಪ್ಪು ಅಗತ್ಯ ಇದೆ, ಅದಕ್ಕೆ ನಾನೀಗ ರಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಕ್ರೀಮ್ ಹಾಕಿದ್ದೀನಿ ಮೇಲೆ. ಸೊ ಕ್ರೀಮ್ ಹಾಕಿ ಇಟ್ ಈಸ್ ಆಲ್ ರೆಡಿ. ಐ ಜಸ್ಟ್ ಹ್ಯಾವ್ ಟು ಈಟ್ ಅಷ್ಟೇ. ಸೊ ಇದು ನೆಕ್ಸ್ಟ್ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಏನರ ಜೊತೆಗೆ ಬೇಕಾದ್ರೂ ತಿನ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ಪನ್ನೀರ್ ಬಟರ್ ಮಸಾಲ ರೆಸಿಪಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಇಫ್ ಇನ್ ಕೇಸ್ ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ಅಥವಾ ನೋಡಿದ ತಕ್ಷಣ ಈಸಿಯಾಗಿದೆ ಅಂತ ಅನ್ಸಿದ್ರೆ ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅನ್ನೋದಾದರೆ keep me a message. I'm open to your suggestions and thank you so much.